ವೆಲ್ಕಮ್ ಟು ಸನ್ಮಹಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಮೊಳಕೆ ಕಟ್ಟಿರೋ ರಾಗಿಯಿಂದ ರಾಗಿ ಸರಿ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. 7 ಮಂತ್ಸ್ ಬೇಬಿಗೆ ನಾನು ನನ್ನ ಪಾಪುಗೆ ಏನೇನು ಮಾಡ್ಕೊತೀನಿ ಅಂತ. ನಾನಿಲ್ಲಿ ಬಾದಾಮಿ 7ರಿಂದ 8, ಗೋಡಂಬಿ 5, ಕರಿಮೆಣಸು 10ರಿಂದ 12 ಕಾಳು, ಜೀರಿಗೆ 1 ಟೇಬಲ್ ಸ್ಪೂನು, ಮೆಂತ್ಯ 5ರಿಂದ 6 ಕಾಳು ಮತ್ತು 2 ಕಪ್ ಮೊಳಕೆ ಬಂದಿರೋ ರಾಗಿ ತೊಗೊಂಡಿದ್ದೀನಿ. ಇದೆಲ್ಲವನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಸ್ಮೆಲ್ ಚೆನ್ನಾಗಿ ಬರೋವರೆಗೂ ರೋಸ್ಟ್ ಮಾಡ್ಕೋಬೇಕು. ಮೆಣಸು ಹಾಕೋದ್ರಿಂದ ಮಕ್ಕಳಿಗೆ ಶೀತ ಕೆಮ್ಮು ಬರೋದ್ರಿಂದ ಮತ್ತು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ, ಇಮ್ಯುನಿಟಿ ಕೂಡ ಹೆಚ್ಚಾಗುತ್ತೆ. ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ ತೊಳೆದು ಒಣಗಿಸ್ಬಿಟ್ಟು ಮತ್ತೆ ಇವಾಗ ರೋಸ್ಟ್ ಮಾಡ್ಕೋತಾ ಇರೋದು. ಬಾದಾಮಿಲಿ ಫ್ಯಾಟ್ಸು ಮತ್ತು ವಿಟಮಿನ್ ಇ, ರಿಚ್ ಇನ್ ವಿಟಮಿನ್ ಇ ಇರುತ್ತೆ. ಸೊ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ಮತ್ತು ವೆಯ್ಟ್ ಚೆನ್ನಾಗಾಗುತ್ತೆ. ಇಟ್ ಇಂಪ್ರೂವ್ಸ್ ಮೆಮೊರಿ ಮತ್ತು ಇಮ್ಯುನಿಟಿಗೆ ಕೂಡ ಒಳ್ಳೆಯದು. ಗೋಡಂಬಿ ಹಾಕೋದ್ರಿಂದ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ನ್ಯೂಟ್ರಿಷಿಯಸ್ಸು, ಮತ್ತು ಇದರಲ್ಲೂ ಫ್ಯಾಟ್ ಕಂಟೆಂಟ್ ಇರೋದ್ರಿಂದ ಗುಡ್ ವೆಯ್ಟು ಮತ್ತು ಎನರ್ಜಿ ಚೆನ್ನಾಗೇ ಬರುತ್ತೆ ಮತ್ತು ಬೇಬಿ ಡೆವಲಪ್ಮೆಂಟ್ಗೆ ತುಂಬಾ ಒಳ್ಳೆಯದು. ಮತ್ತು ಮೆಂತ್ಯ ಕಾಳು ಹಾಕೋದ್ರಿಂದ ಡೈಜೆಷನ್ಗೆ, ಬಾಡಿಲಿ ಮಕ್ಕಳಿಗೆ ಹೀಟ್ ಬ್ಯಾಲೆನ್ಸ್ ಆಗುತ್ತೆ ಮತ್ತು ಮಕ್ಕಳಿಗೆ ಸೊಂಟಕ್ಕೆ ಬಲ ಕೊಡುತ್ತೆ ಮತ್ತು ಕೋಲಿಕು, ಗ್ಯಾಸು ಇದೆಲ್ಲ ಆಗೋದನ್ನು ತಡೆಯುತ್ತೆ. ಮತ್ತು ಜೀರಿಗೆನೂ ಕೂಡ ನಾನು ಹುರ್ಕೊಂಡಿದ್ದೀನಿ. ಗ್ಯಾಸು ಮತ್ತು ಅಜೀರ್ಣ ಕಡಿಮೆ ಮಾಡುತ್ತೆ, ಹೊಟ್ಟೆ ನೋವು ಈ ಥರ ಬರೋದನ್ನು ತಡೆಯುತ್ತೆ ಜೀರಿಗೆ. ಮತ್ತು ಇದು ಮೊಳಕೆ ಕಟ್ಟಿರೋದು ರಾಗಿ. ಈ ಮೊಳಕೆ ಕಟ್ಟಿರೋ ರಾಗಿನ ನಾನು ನೀರಲ್ಲಿ ತೊಳೆದು ಒಂದಿನ ನೆನೆ ಇಟ್ಟು ಮತ್ತು ಇನ್ನೊಂದು ದಿನ ಬಟ್ಟೆಯಲ್ಲಿ ಹಾಕಿ ಇಟ್ಟಿದ್ದೆ. ಮೊಳಕೆ ಬಂದಿದೆ. ಇದಕ್ಕೆ ಬೇರೆ ವಿಡಿಯೋ ಮಾಡಿದ್ದೀನಿ, ಅದನ್ನು ಹಾಕ್ತೀನಿ ನೋಡಿ ಯಾವ ರೀತಿ ಮೊಳಕೆ ಬರ್ಸೋದು ಅಂತ. ಮತ್ತು ಈ ಮೊಳಕೆ ಬಂದಿರೋ ರಾಗಿಲಿ ಕ್ಯಾಲ್ಶಿಯಮ್ಮು, ಐರನ್ನು ಕಂಟೆಂಟ್ ಜಾಸ್ತಿ ಇರುತ್ತೆ. ಇದು ಡೈಜೆಷನ್ಗೆಲ್ಲ ತುಂಬ ಒಳ್ಳೆಯದು. ಇದು ಬೇಗ ಡೈಜೆಷನ್ ಆಗುತ್ತೆ, ಈಸಿಯಾಗಿ ಆಗುತ್ತೆ. ಇಟ್ ಹೆಲ್ಪ್ಸ್ ಸ್ಟ್ರಾಂಗ್ ಬೋನ್ಸ್ ಮತ್ತು ಟೀತ್. ಮಕ್ಕಳಲ್ಲಿ ಹಲ್ಲು ಬರೋದಕ್ಕೆ ತುಂಬಾ ಹೆಲ್ತಿಯಾಗಿರುತ್ತೆ ಮತ್ತು ಹೆಲ್ತಿ ವೆಯ್ಟ್ ಗೇನ್ಗೆ ಚೆನ್ನಾಗಿರುತ್ತೆ. ಮತ್ತು ಇದನ್ನೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ಅದಾದಮೇಲೆ ಮಿಕ್ಸಿ ಮಾಡ್ಕೊಂಡಿರೋ ಪೌಡ್ರನ್ನ ಈ ಥರ ಒಂದು ಜರಡಿಯಿಂದ ಜಲ್ದಿ ಹಿಡಿದು ಬಂದಿರೋ ಪುಡಿನ ಒಂದು ಚಿಕ್ಕದಾಗಿರೋ ಬಟ್ಟೆ, ಆ ಬಟ್ಟೆಯಲ್ಲಿ ಮತ್ತೆ ಅದನ್ನು ಸ್ಮೂತ್ ಮಾಡಿಕೊಂಡ್ರೆ ಇನ್ನೂ ಸ್ಮೂತಾಗಿರೋ ಅಂಥದ್ದು ಪೌಡ್ರ್ ಸಿಗುತ್ತೆ. ಆ ಪೌಡರ್ನ ಹಾಕಿ ನಾವು ಸರಿ ಮಾಡಿದ್ರೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ತುಂಬ ತಿನ್ನಾಗೆ ಬಂದಿರುತ್ತೆ ಲೇಯರು, ಚೆನ್ನಾಗಿರುತ್ತೆ ಪಾಪುಗೆ. ಅದರಿಂದ ಸರಿ ಮಾಡೋದನ್ನು ನಾನು ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇವಾಗ ನೋಡ್ಬೋದು ನೀವು, ನಾನು ಎಲ್ಲ ಮಾಡ್ಕೊಂಡಿದ್ದೀನಿ, ಸೋಸ್ಕೊಂಡಿದ್ದೀನಿ. ಇವಾಗ ಒಂದು ಸ್ಮೂತ್ ಪೌಡರು ಸಿಗುತ್ತೆ. ನಾನು ನನ್ನ 7 ಮಂತ್ ಬೇಬಿಗೆ ಇದೇ ಪೌಡರಲ್ಲಿ ರಾಗಿ ಸರಿ ಮಾಡಿ ಕೊಡೋದು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಇದೇ ತರಹದ ವಿಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.